ಜಿಪಿಎ ಅಧಿಕಾರಿಗಳು ಯಾವುದೇ ಕೆಲಸ ಮಾಡಿದ್ರು ಅದರಲ್ಲಿ ರಾಮನ ಲೆಕ್ಕ ಕೃಷ್ಣನ ಲೆಕ್ಕ ತೋರಿಸೋದು ಹೊಸದೇನಲ್ಲ. ದಿನ ಬೆಳಗಾದ್ರೆ ಹೊರಗೆ ಬರ್ತಿರೋ ಹಗರಣಗಳು ಇದಕ್ಕೆ ಪುಷ್ಟಿ ನೀಡ್ತೇವೆ. ಇದೇ ಲೆಕ್ಕವನ್ನ ಬೆಂಗಳೂರು ಉಸ್ತುವಾರಿ ಸಚಿವರಿಗೆ ಕೊಟ್ಟಾಗ ಅಧಿಕಾರಿಗಳು ಪೇಚಿಗೆ ಸಿಲುಕಿದ ಘಟನೆ ನಡೆದಿದ್ದು, ತಪ್ಪು ಲೆಕ್ಕ ಕೊಟ್ಟ ಅಧಿಕಾರಿಗಳನ್ನ ಸಚಿವರು ಲೆಫ್ಟ್ ರೈಟ್ ತೆಗೆದುಕೊಂಡಿದ್ದಾರೆ. ಬೀದಿ ನಾಯಿ ಸಂತಾನಹರಣದ ಹೆಸರಲ್ಲಿ ಕೋಟಿ ಕೋಟಿ ಲೂಟಿ. ಅಧಿಕಾರಿಗಳ ಬೋಗಸ್ ಲೆಕ್ಕ ನೋಡಿ ಸಚಿವ ಕೃಷ್ಣ ಬೈರೇಗೌಡ ಶಾಕ್. ಹಸಿರೀಕರಣದ ವಿಚಾರದಲ್ಲೂ ಅಧಿಕಾರಿಗಳು ಆಡಿದ್ದಾರಂತೆ ಕಳ್ಳಾಟ. ಬೆಂಗಳೂರನ್ನ ಕಾಡ್ತಿರುವ ಸಮಸ್ಯೆಗಳಲ್ಲಿ ಬೀದಿ ನಾಯಿಗಳ ಹಾವಳಿಯೂ ಒಂದು. ಇದಕ್ಕೆ ಕಡಿವಾಣ ಹಾಕಲು ಪ್ರತಿ ವರ್ಷ ಕೋಟಿಗಟ್ಟಲೆ ಹಣ ವ್ಯಯ ಮಾಡಲಾಗ್ತಿದೆ. ಆದರೆ ಬೀದಿ ನಾಯಿಗಳ ನಿಯಂತ್ರಣ ಮಾಡುತ್ತೇವೆ ಎಂದು ಅಧಿಕಾರಿಗಳು ಆ ಹಣವನ್ನ ತಮ್ಮ ಜೇಬಿಗೆ ಇಳಿಸುವ ಕೆಲಸ ಮಾಡ್ತಿದ್ದಾರೆ. ಸ್ವತಃ ಈ ವಿಚಾರ ಬೆಂಗಳೂರು ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರ ಗಮನಕ್ಕೆ ಬಂದಿದ್ದು, ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ತಪ್ಪಿತಸ್ಥ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅದು ನೀವು ನಿಜವಾಗ್ಲೂ ಮಾಡಿದ್ರೆ ಇಷ್ಟೊತ್ತಿಗೆ ಡಾಗ್ ಪಾಪ್ಯುಲೇಷನ್ ಬೀದಿ ನಾಯಿ ಸಂಖ್ಯೆ ಎಷ್ಟಾಗಬೇಕಾಗಿತ್ತು? 2007-8ರಿಂದ ಇದುವರೆಗೂ ಬರೋಬ್ಬರಿ 8,80,000ಕ್ಕೂ ಹೆಚ್ಚು ಬೀದಿ ನಾಯಿಗಳಿಗೆ ಸಂತಾನಹರಣ ಮಾಡಿರುವುದಾಗಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಆದರೆ 2019ರ ಗಣತಿಯಲ್ಲಿ 3,10,000 ಹಾಗೂ 2023ರ ಗಣತಿಯಲ್ಲಿ 2,79,000 ಬೀದಿ ನಾಯಿಗಳಿವೆ ಎನ್ನುವ ಬಿಬಿಎಂಪಿಯದ್ದೇ ಅಂಕಿಅಂಶಗಳು ಈಗ ಸಚಿವರ ತೀವ್ರ ಅನುಮಾನಕ್ಕೆ ಕಾರಣವಾಗಿವೆ. ಕಳೆದ 5 ವರ್ಷಗಳಲ್ಲಿ ಮಾತ್ರ 45 ಕೋಟಿ ರೂಪಾಯಿ ವೆಚ್ಚವಾಗಿದ್ದರೂ ಅದರ ಪರಿಣಾಮ ಸ್ಪಷ್ಟವಾಗಿ ಕಾಣುತ್ತಿಲ್ಲ ಎಂದು ಪ್ರಶ್ನಿಸಿದ ಸಚಿವರು, ಇನ್ನು ಮುಂದೆ ವರ್ಷಕ್ಕೆ 90,000 ನಾಯಿಗಳಿಗೆ ಸಂತಾನಹರಣ ಮಾಡಿ 3 ವರ್ಷಗಳಲ್ಲಿ ಎಲ್ಲಾ ಬೀದಿ ನಾಯಿಗಳಿಗೆ ಚಿಕಿತ್ಸೆ ಪೂರ್ಣಗೊಳಿಸುವ ಗುರಿಯನ್ನ ನಿಗದಿಪಡಿಸಿದ್ರು. 14 ವರ್ಷ ಅಂತ ಇದ್ರೂ ಕೂಡ ಬೀದಿ ನಾಯಿ ಅಷ್ಟು ದಿನ ಬದುಕೋದಿಲ್ಲ. ಸೊ ಹಾಗಾಗಿ ಕಮ್ಮಿ ತಗೊಳ್ಳೋಣ ಅಂತ ಹೇಳಿ ಇಟ್ಕೊಂಡ್ರು ಕೂಡ 2019ರಲ್ಲಿ ಡಾಗ್ ಸೆನ್ಸಸ್ ಪ್ರಕಾರ, ಸ್ಟ್ರೇ ಡಾಗ್ ಸೆನ್ಸಸ್ ಪ್ರಕಾರ ಇದ್ದಿದ್ದೇ 3 ಲಕ್ಷ ನಾಯಿ. ಆದರೆ ಅದಕ್ಕಿಂತ ಹೆಚ್ಚು ನಾವು ABC ಟ್ರೀಟ್ಮೆಂಟ್ ಮಾಡಿದ್ದೇವೆ. ಅಲ್ಲಿಗೆ ಹೆಚ್ಚು ಕಡಿಮೆ ನೀವು 100% ಸಂತಾನಹರಣ ಚಿಕಿತ್ಸೆ ಮಾಡಿದರೂ ಕೂಡ ಬೀದಿ ನಾಯಿಗಳ ಸಂಖ್ಯೆ ಅಷ್ಟೇ ಇದೆಯಲ್ಲ, ಇದು ಹೇಗೆ ಸಾಧ್ಯ? ಇನ್ನು ಹಸಿರೀಕರಣ ಯೋಜನೆಯ ಲೆಕ್ಕಾಚಾರವು ಸಚಿವರ ಆಕ್ರೋಶಕ್ಕೆ ಕಾರಣವಾಯಿತು. 2008ರಿಂದ 20 ಲಕ್ಷ ಗಿಡಗಳನ್ನ ನೆಟ್ಟಿರುವುದಾಗಿ ದಾಖಲೆಗಳಿದ್ರೂ ಮರಗಳ ಗಣತಿಯಲ್ಲಿ ಕೇವಲ 9 ಲಕ್ಷ ಮರಗಳು ಮಾತ್ರ ಪತ್ತೆಯಾಗಿವೆ. ಉಳಿದ ಗಿಡಗಳು ಏನಾದವು ಎಂಬ ಪ್ರಶ್ನೆಗೆ ಅಧಿಕಾರಿಗಳ ಬಳಿ ಸ್ಪಷ್ಟ ಉತ್ತರ ಇರಲಿಲ್ಲ. ಒಂದು ಗಿಡಕ್ಕೆ 2,300 ರೂಪಾಯಿ ಹಾಗೂ ನಿರ್ವಹಣೆ ಸೇರಿ 3,108 ರೂಪಾಯಿ ವೆಚ್ಚ ತೋರಿಸಿರುವ ಬಗ್ಗೆಯೂ ಸಚಿವರು ವಿವರ ಕೇಳಿದ್ರು. ನಾನು ಅವ್ರಿಗೆ ಕೇಳಿದೆ, ನೀವು 2008ರಿಂದ 20 ಲಕ್ಷ ಗಿಡ ನೆಟ್ಟಿದ್ದೀವಿ, ಹಾಗಾದರೆ ಈಗ ಇರೋದು 9 ಲಕ್ಷ ಗಿಡ ಆದರೆ ಉಳಿದಿದ್ದ ಗಿಡ ಎಲ್ಲೋಯ್ತು? ಹಾಗಾದರೆ ಮೈಸೂರು ಮಹಾರಾಜರು ನೆಟ್ಟಿದ್ದು ಎಲ್ಲೋದ್ವು? ಸ್ವಾತಂತ್ರ್ಯ ಬಂದ ನಂತರ ನಾವು ನೆಟ್ಟಿರೋ ಗಿಡಗಳು ಎಲ್ಲೋದ್ವು? ಇದು ಯಾವುದಕ್ಕೂ ಕೂಡ ಉತ್ತರ ಇಲ್ಲ. ಸಮಂಜಸವಾಗಂತೂ ಉತ್ತರ ಇಲ್ಲ. ಏನೇನೋ ಹೇಳಬೇಕು ಅಂತ ಹೇಳ್ತಾರೆ, ಆದರೆ ನನಗೆ ಕನ್ವಿನ್ಸ್ ಆಗುವಂತ ಉತ್ತರ ಅಂತೂ ನನಗೆ ಸಿಕ್ಕಿಲ್ಲ. ಇನ್ನು ಮುಂದೆ ಗಿಡ ನೆಡುವ ಯೋಜನೆಯನ್ನ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ನಡೆಸಲು ಸರ್ಕಾರ ತೀರ್ಮಾನಿಸಿದೆ. ಮೊದಲ ಹಂತದಲ್ಲಿ 64,130 ಗಿಡಗಳನ್ನ ನೆಡಲು 9,40,00,000 ರೂಪಾಯಿ ಮೀಸಲಿಡಲಾಗಿದೆ. ಅಪಾಯದ ಸ್ಥಿತಿಯಲ್ಲಿರುವ ಮರಗಳು ಹಾಗೂ ಕೊಂಬೆಗಳ ಬಗ್ಗೆ ಸಾರ್ವಜನಿಕರು ಸಹಾಯ ಆಪ್ ಮೂಲಕ ದೂರು ನೀಡಿದ್ರೆ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸಚಿವರು ಸೂಚಿಸಿದ್ದಾರೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.